ನಮಸ್ಕಾರ ಕರ್ನಾಟಕ. ರವಿಚಂದ್ರನ್ ಅವರ ಹಾಡು ಪ್ರತಿ ಬಾರಿ ಜ್ಞಾಪಕ ಬರುತ್ತೆ. ಕಾರಣ ಇಷ್ಟೇನೆ, ಪ್ರಸಂಗಗಳು ಅದೇ ರೀತಿ ಇದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ತನ್ನ ಮಗಳನ್ನು ಕಳ್ಕೊಂಡಂಥ ತಾಯಿ ಅಸಹಾಯಕಳಾಗಿ ತನ್ನ ಮಾತನ್ನು ನುಡಿದ್ರೆ ಈ ಪ್ರಕರಣಕ್ಕೆ, ಈ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗುತ್ತೆ ಅಂತ ಇಲ್ವೋ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದೇ ಒಬ್ಬ ಮೇರು ನಟಿ ಇವತ್ತು ಮತ್ತೆ ಸುದ್ದಿಲಿದ್ದಾರೆ. ಓಕೆ, ಫಾರ್ ಒಬ್ಟೈನಿಂಗ್ ಒಬ್ಬ ಕೊಲೆಗಾರನ ಬಳಿ ಕಾಸ್ಟ್ಲಿ ಗಿಫ್ಟನ್ನು ತಗೊಳ್ಳೋಂಥ ವಿಚಾರದಲ್ಲಿ ಮತ್ತೆ ಕನ್ನಡದ ಮೇರು ನಟಿ ಮತ್ತೆ ಸುದ್ದಿಲಿದ್ದಾರೆ. ಎರಡೂ ವಿಚಾರಗಳು ವಿಭಿನ್ನ ಆದರೂ ಅಷ್ಟೇ ಸತ್ಯ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸಮಾಜದಲ್ಲಿ ನೈತಿಕತೆಯನ್ನು ನಾವೆಲ್ಲ ಮರ್ತೋಗಿದ್ದೀರವ? ನಾನು ಪದೇ ನಾನು ಹೇಳ್ತಾ ಇರ್ತೀನಿ, ರವಿಚಂದ್ರನ್ ಅವರ ಆ ಶಾಂತಿ ಕ್ರಾಂತಿ ಹಾಡು ಪದೇ ಜ್ಞಾಪಕ ಬರ್ತೇನೆ. ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ, ನೀವು ತಂದು ಬೀದಿಲಿ ಇಟ್ಟರೆ, ನಮ್ಮ ಊರು ಎಂದು ರಾಮ ರಾಜ್ಯವಾಗದು. ಎಲ್ಲಾಗತ್ತೆ ರೀ? ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದಂಥ ವ್ಯಕ್ತಿಗಳು, ಸಮಾಜಕ್ಕೆ ಒಂದು ಐಕಾನ್ ಆಗಿರೋಂಥ ವ್ಯಕ್ತಿಗಳು ಈ ರೀತಿ ನಡ್ಕೊಂಬಿಟ್ರೆ, ಹೇಳಿದ್ನಲ್ಲ, ಇಟ್ಸ್ ಸೋ ಡಿಸ್ಟರ್ಬಿಂಗ್. ನಮಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದರೆ, ಒಂದು ಜಸ್ಟ್ ಫಾರ್ ಅ ಮೂಮೆಂಟ್ ಈ ತಾಯಿನ ನಿಮ್ಮ ತಾಯಿ ಅಂತ ಅಂದ್ಕೊಳ್ಳಿ. ಒಂದು ಮೂಮೆಂಟ್ಗೆ ನೀವು ಈ ಅಮ್ಮನ್ನ, ಅಂದರೆ ಒಂದು ಹೆಣ್ಣು ಎಷ್ಟು ಅಸಹಾಯಕಳಾಗಿದ್ದಾಳೆ. ಸಮಾಜ ಯಾರು ಕೂಡ ಸ್ವತಃ ಆಕೆ ಹೇಳೋ ಪ್ರಕಾರ ಶೀಸ್ ಫ್ರಮ್ ಎ ಬ್ರಾಹ್ಮಿನ್ ಫ್ಯಾಮಿಲಿ. ಪ್ರತಿಯೊಂದು ವಿಚಾರಕ್ಕೂ ಜಾತಿ ಎತ್ಕೊಂಡು ಗಲಾಟೆ ಮಾಡೋಂಥ ಸಮುದಾಯಗಳು, ಇಂಥ ಹೆಣ್ಮಕ್ಳು ಬಂದು ಬೀದಿಲಿ ನಿಂತ್ಕೊಂಡಾಗ ಒಂದು ನುಡಿ, ಒಂದು ಅಸಹಾಯಕಳಾಗಿ ಈ ಸಮಾಜವನ್ನ ನ್ಯಾಯ ಕೇಳ್ತಾರಂತ ಈ ಹೆಣ್ಮಗಳು ಕೇಳಿಸ್ಕೊಳ್ಳೋ ನಿಮಿಷ. ನನಗೆ ಯಾರು ಸಪೋರ್ಟ್ ಇಲ್ಲ ಸರ್. ಅವರನ್ನ ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್. ನನಗೆ ಅವರನ್ನ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ಹಾಗೆ ನನ್ನದು ಪರೀಕ ಅಂತ ಇದೆ, ಮಣಿಪಾಲ್ ಪಡ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ. ಅಲ್ಲಿನೂ ನನ್ನ ಮನೆಯ ದೇವರನ್ನ, ಆಮೇಲೆ ಆಸ್ತಿಯನ್ನ ಎಲ್ಲ ಕೇಳಿಸ್ಕೊಂಡ್ರಲ್ವಾ? ಓಕೆ, ಒಂದು ಹೆಣ್ಮಗಳು ತನ್ನ 22 ವರ್ಷದ ಹಿಂದೆ ತನ್ನ ಮಗಳನ್ನ, ಒಬ್ಬ ಡಾಕ್ಟರ್ ಇದ್ದಂತ ಮಗಳನ್ನ ಕಳೆದುಕೊಂಡು ಬೀದಿಲ್ ಬಂದು ನಿಂತ್ಕೊಂಡ ವಿಚಾರ ಒಂದಾಯ್ತು ಅಂತಂದ್ರೆ, ದ ಬಿಗ್ಗೆಸ್ಟ್ ಟ್ರಾಜಿಡಿ ಇನ್ ಲೈಫ್. ಸ್ವಂತ ಎತ್ತ ಮಗಳನ್ನ ಕಳ್ಕೊಂಡು ಇವತ್ತು ಯಾವ ಸರ್ಕಾರಕ್ಕೆ ನೀವೆಲ್ಲ ಮತ ಕೊಡ್ತೀರಾ, ಯಾವ ಸರ್ಕಾರಕ್ಕೆ 24 ಗಂಟೆ ನಾವು ನೀವೆಲ್ಲ ತೆರೆಯ ಕಟ್ತೀವಿ, ಆ ಸರ್ಕಾರ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ತನಿಖೆ ಮಾಡಕ್ಕೆ ಹೆಚ್ಚು ಕಮ್ಮಿ 15 ದಿವಸ ತಗೊಂಡಿದೆ. ಜನರ ಒತ್ತಡ, ಬಲವಂತ ಎಲ್ಲ ಆದಮೇಲೆ ಈ SIT ರಚನೆ ಮಾಡಿದೆ. SIT ರಚನೆ ಮಾಡಿದ ಕೇವಲ 2-3 ಗಂಟೆನಲ್ಲಿ ಸಂಬಂಧಪಟ್ಟಂತ 2 IPS ಆಫೀಸರ್ಗಳು ನಾವು ಈ ಕೇಸಿಂದ ಹೊರಗಡೆ ಬರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡ್ತಂತ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ. ಇದನ್ನ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಇವತ್ತು ಇನ್ಫ್ಯಾಕ್ಟ್ ನಮ್ಗೇನ್ ಅರ್ಥ ಆಗುತ್ತೆ ಅಂತಂದ್ರೆ, ಕನಿಷ್ಠ ನಮ್ಗೆ ನಿಯತ್ತಿನ ಒಬ್ಬ IPS ಆಫೀಸರ್ ಸಹ ಇಲ್ಲ ಇಂಥ ಸೆನ್ಸಿಟಿವ್ ಮ್ಯಾಟರ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅಲ್ಲಿ ಹೂತಿರುವಂತ ವ್ಯಕ್ತಿ, ನಾನೇ ಈ ಒಂದು ಧರ್ಮ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನೇ ಹೂತದೆ ಅಂತ ಬಂದ್ ಹೇಳಿ, 3ನೇ ತಾರೀಕು ಬಂದು ಹೇಳಿ, ಈಗ FIR ಆಗಿದೆ, ಕೋರ್ಟಲ್ಲಿ ಸ್ವಾಯಿಚ್ಛ ಹೇಳಿಕೆನೂ ಆಗಿದೆ. ಇವತ್ತು ತಾರೀಕು 21 ಸರ್ಕಾರ SIT ಕಾಟಾಚಾರಕ್ಕೆ ಮಾಡಿ ಸುಮ್ಮನೆ ಕೂತಿದೆ. ಏನ್ ಅರ್ಥ ಆಗುತ್ತೆ ಇದರಿಂದ? ಒಂದು ಕಡೆ ಈ ಹತ್ಯಾಕಾಂಡ ಜನರ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆನ ಹುಟ್ಟಾಕಿದೆ. ಇಸ್ ದಿಸ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಡೂ ಜಸ್ಟಿಸ್ ಫಾರ್ ಆಲ್ ಆಫ್ ಅಸ್? ಈ ಸರ್ಕಾರ ನಮ್ಗೆ ಈ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡುತ್ತಾ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಸಮಾಜ ತನ್ನ ಮುಂದೆ ತಾನೇ ಇಟ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಇವತ್ತು ಸಮಾನ ಮನಸ್ಕರಗಳು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತಾರೆ. ಇವತ್ತು ಸಂಜೆ 5 ಗಂಟೆಗಿತ್ತು. ನಾನು ಕಾರಣಾಂತರಗಳಿಂದ ನನಗೂ ಕೂಡ ಇನ್ವಿಟೇಷನ್ ಇತ್ತು, ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ.
ಆದರೆ ಸಭೆ ಮಾಡಿದ್ದಾರೆ. ಸಮಾಜ ಈ ಹತ್ಯಾಕಾಂಡವನ್ನ ಒಪ್ಪಿಕೊಳ್ಳಲು ರೆಡಿ ಇಲ್ಲ. ಆದರೆ ಕೆಲಸ ಮಾಡಬೇಕಾದಂತ ರಾಜಕಾರಣಿಗಳು ಮಾತ್ರ, ಆಪೋಸಿಷನ್ ಲೀಡರ್ಗಳು ಮಾತ್ರ ಏನು ಮಾಡಿ. ಇವತ್ತು ನೀವೆಲ್ಲ ನೋಡಿರ್ಬೋದು. ಯು ಕುಡ್ ಹ್ಯಾವ್ ಸೀನ್, ಐ ಥಿಂಕ್ ಆಪೋಸಿಷನ್ ಲೀಡರ್ ಇವರು ಯಾರು ಅಶೋಕ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಸ್ಟೇಟ್ಮೆಂಟ್ ಅಲ್ಲ, ತೀರ್ಪನ್ನ ಕೊಟ್ಟಿದ್ದಾರೆ. ಅಶೋಕ್ ತೀರ್ಪನ್ನ ಕೊಟ್ಟಿದ್ದಾರೆ. ನೀವು ಕೇಳಿಸ್ಕೊಂಡ್ರಾ? ಒಬ್ಬ ಐ ಥಿಂಕ್ ಆಪೋಸಿಷನ್ ಲೀಡರು ತನಿಖೆ ಆಗ್ಲಿ ಅಂತ ಹೇಳ್ಬೇಕಾದಂತ ಲೀಡರು ಅಲ್ಲಿ ಕೂತ್ಕೊಂಡು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ ಇವನು. ಒಬ್ಬ ನಾನು ಇವನಂತ ಯೂಸ್ ಮಾಡ್ತೀನಿ, ಯಾಕೆ ಅಂತಂದ್ರೆ ದೇ ಡೋಂಟ್ ಡಿಸರ್ವ್ ರೆಸ್ಪೆಕ್ಟ್. ಡ್ಯೂ ಥಿಂಕ್ ಅವ್ರುಗಳು ರೆಸ್ಪೆಕ್ಟ್ ಅನ್ನ ಡಿಸರ್ವ್ ಮಾಡ್ತಾರ? ಸಾಕಷ್ಟು ಜನ ನಂಗೆ ಕೇಳ್ತಾರೆ, ಜಗದೀಶ್ ಅವರೇ ತುಂಬಾ ಒರ್ಟಾಗಿ ಮಾತಾಡ್ತೀರಾ ಅಂತ. ಅಲ್ರಿ, ನಿಮಗೆ ಯಾವ ರಾಸ್ಕಲ್ಸ್ ಹೇಳ್ದ MLA ಆಗಿ ನಿಂತ್ಕೊಂಡು MLA ಆಗಿ ಈ ತರ ಬಾಳ್ಲಿಕ್ಕೆ? ಇವತ್ತು ಇವನು ಬಾಯಿ ತೆಗ್ದಿದ್ದಾನೆ. ಯಾರು ಅಂತ 6 ವರ್ಷಕ್ಕೆ ಆಪೋಸಿಷನ್ ಲೀಡರ್, ಇವತ್ತು ಇವನು ಬಾಯಿ ತೆಗ್ದಿದ್ದಾನೆ. ಇಷ್ಟು ದಿನ ಏನಾಗಿತ್ತು ಇವನಿಗೆ? ಆಮೇಲೆ ಒಂಚೂರು ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ದಿಸ್, ಏನೋ ಅವನ ಮುಖಾನ ಸ್ವಲ್ಪ ನೋಡಿ. ಟ್ರೂಲಿ ಒಂಥರ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ. ನಾನೇ ಊತಾಕಿದ್ದೀನಿ ಬಹಳಷ್ಟು, ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ SIT ರಚನೆಯನ್ನ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತಂತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಇದು ಬಹಳ ದಿನಗಳಿಂದ ಇದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡುವಂತ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಅದು ಹೊರಬರಬೇಕು. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಬಹಳ ಪ್ರಮುಖವಾಗಿ ನಾವು ಇಡೀ ರಾಜ್ಯದ ಜನ ಯೋಚನೆ ಮಾಡ್ತಾ ಇರುವಂತದ್ದು, ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಬಹಳ ಹಿಂದೂಗಳಿಗೆ ಬಹಳ ಪವಿತ್ರವಾದಂತ ಸ್ಥಳಗಳಿವೆ. ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ಜನ ಈ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ನಡ್ಕೊಂತಾ ಇದ್ದಾರೆ. ನನಗೆ ಎಲ್ಲೋ ಒಂದ್ ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು, ಈಗ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ, ಮುಸ್ಲಿಂ ಒಂದು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ನಾನು OT ರವಿನೇ ಕುಡ್ಕ ಅನ್ಕೊಂಡಿದ್ದೆ. ಅಪೋಸಿಷನ್ ಲೀಡರ್ ಇವನು ಅಶೋಕನು ಕುಡ್ಕ ಅನ್ಸುತ್ತೆ. ಸಮೀರ್ ಏನೋ ಮುಸ್ಲಿಮೇ ಇರ್ಬೋದು. ನಾವ್ಯಾರು? ನಾನು ಮುಸ್ಲಿಮಾ? ಲೇ ಅಶೋಕ, ನಾವು ಹಿಂದೂ ಕಣೋ, ಕಟ್ಟ ಹಿಂದೂ, ಸನಾತನ ಹಿಂದೂ ನಾವು. ನಿನ್ ಮನೇಲಿ ಶಿವಲಿಂಗ ಇಲ್ಲ ಕಣೋ, ನಮ್ಮ ಮನೇಲಿ ಶಿವಲಿಂಗ ಪೂಜೆ ಮಾಡ್ತೀವಿ ಅಂತ ಕಟ್ಟ ಸನಾತನ ಹಿಂದೂ ನಾವು. ಸನಾತನ ಹಿಂದೂ ಸಾಬಿನಾ? ಲೇ ಅಶೋಕ, ಇಷ್ಟ ದಿವಸ ಯಾಕೋ ಮಾತಾಡಿಲ್ಲ? ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ದಿಸ್ ಫೆಲೋ, ದಿಸ್ ಇಡಿಯಟ್, ದಿಸ್ ಸೋ ಕಾಲ್ಡ್ ಆಪೋಸಿಷನ್ ಲೀಡರ್ ನೆವರ್ ಸ್ಪೋಕ್ ಅಬೌಟ್ ದಟ್ ಸಚ್ ಅನ್ ಇನ್ಸಿಡೆಂಟ್. ಇಷ್ಟು ದೊಡ್ಡ ಆಘಾತಕಾರಿ ಬೆಳವಣಿಗೆ ಆಗಿದೆ. ಇವನು ಹೇಳ್ತಾನೆ ತಿರುಪ್ತಿಗೆ ಮತ್ತೆ ಧರ್ಮಸ್ಥಳಕ್ಕೆ ಅಲ್ಲಿ ಹೋಗೋರು ಅವ್ರ ಭಕ್ತಿ, ಅಲ್ಲಿ ಹೋಗೋರು ಕೊಲೆ ಆಗ್ತಾ ಇದೆಯಲ್ಲ, ಆ ಕುಯುಕ್ತಿ ಬಗ್ಗೆ ಮಾತಾಡ್ತಾವನೆ ಅವನು ಅಪೋಸಿಷನ್ ಲೀಡರ್. ಡಸ್ ಇಟ್ ಫಿಟ್ ಇನ್ ಟು ಬಿಕಮ್ ಆನ್ ಅಪೋಸಿಷನ್ ಲೀಡರ್? ಸರ್ಕಾರ ನಡೆಸ್ತಾ ಇರೋರು ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಇಂಥ ಇಡಿಯಟ್ಗಳು, ಅಪೋಸಿಷನ್ ಲೀಡರ್ಗಳು
ಮೇಕಪ್ ಮಾಡ್ಕೊಂಡ್ ಬಂದಿದ್ದಾನೆ. ಡಿಡ್ ಯು ಅಬ್ಸರ್ವ್ ದಿಸ್ ಫೇಸ್? ಅಶೋಕನ ಫೇಸ್ ನೋಡಿದ್ರ? ಜಸ್ಟ್ ನೋಡ್ಕೊಳ್ಳಿ, ಬೇಕಾದ್ರೆ ಮತ್ತೊಂದ್ಸತಿ ತೋರಿಸ್ತೀನಿ ನೋಡಿ. ಮೇಕಪ್ ಮಾಡ್ಕೊಂಬಂದ್ ಕೂತ್ಕೊಂಡಿದ್ದಾನೆ. ಇಂಥ ವ್ಯಕ್ತಿ ಅಂದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಮೇಕಪ್ ಮಾಡ್ಕೊಂಬಂದ್ ಕೂತ್ಕೊಳ್ಳೋಂತ ವ್ಯಕ್ತಿಗಳು ಎಲ್ಲೋ ಮಲ್ಕೊಂಡಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ದಿನ ಅಪ್ಲೋಡ್ ಮಾಡ್ತಾನೆ. ಎಲ್ಲೋ ಮಲ್ಕೊಂಡಿದ್ದ ಇವನು. ಈಗ ಎಚ್ಚರಿಕೆ ಆಗಿದೆ. ಧರ್ಮಸ್ಥಳದ ಹತ್ಯಾಕಾಂಡ ಯಾಕ್ರಿ? ವಿ ಬಿಲೀವ್ ಅವರ್ ಧರ್ಮ, ವಿ ಬಿಲೀವ್ ಅವರ್ ಎಕ್ಸಿಸ್ಟೆನ್ಸ್. ನಮ್ಮ ಧರ್ಮಗಳನ್ನು ನಂಬ್ತೀವಿ. ಹಂಗಂದ್ ಮಾತ್ರಕ್ಕೆ ಅಲ್ಲಿ ಕೊಲೆಗಳಾದ್ರೇನೋ, ನಮ್ಮ ಹೆಣ್ಮಕ್ಳ ಕಿಡ್ನಾಪರ್, ಇವನ್ ಅಶೋಕನ್ಗೆ ಅವನ ಮಗನ ಕಿಡ್ನಾಪ್ ಆಗಿ ಕೊಲೆ ಆಗಿದ್ರೆ ಇವನಿಗೆ ನೋವೇನು ಅಂತ ಗೊತ್ತಾಗಿರೋದು. ಯಾವಾಗ ಕಣ್ಣೋರ್ಸ್ಕೊಂಡ್ ನೋಡ್ರಿ. ಕ್ಯಾನ್ ಯು ಜಸ್ಟ್ ಬಿಲೀವ್? ಜಸ್ಟ್ ವೈಪ್ಡ್ ಹಿಸ್ ಐಸ್ ಅಂಡ್ ಕೇಮ್ ಔಟ್. ನಿದ್ದೆಯಿಂದ ಎದ್ದು ಬಂದಿದ್ದಾನೆ ಇವನು. ಇಂಥವ್ರೆಲ್ಲ ನಮ್ಮ ರಾಜ್ಯದ ಈ ಸರ್ಕಾರ ನಡೆಸೋರು ಒಂದ್ ಕಡೆ ಆದ್ರೆ, ಡ್ರಾಮಾಗಳು ಒಂದ್ ಕಡೆ ಆದ್ರೆ, ಆಮೇಲೆ ಇವತ್ತು ನಾನು ಯಾವ್ದೋ ಮಾಧ್ಯಮದಲ್ಲಿ ಓದ್ದೆ, ಡಿ ಕೆ ಶಿವಕುಮಾರ್ ನನಗೆ 3 ದಿವಸ ರೆಸ್ಟ್ ಬೇಕು, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಎಲ್ಲೋದ್ರಿ ಡಿ ಕೆ ಶಿವಕುಮಾರ್? ಇಷ್ಟು ಬೇಜಾರ? SIT ರಚನೆ ಮಾಡಿದಕ್ಕೆ ಇಷ್ಟು ಬೇಜಾರ? ಇಷ್ಟು ಖಿನ್ನತೆಗೆ ಒಳಗಾಗಿದ್ದೀರಾ ರೀ? ನಮ್ಮಂತವರಿಂದ ತಪ್ಪಿಸ್ಕೊಳ್ಬೋದ್ರಿ ಡಿ ಕೆ ಶಿವಕುಮಾರ್. ಜನರಿಂದನೂ ತಪ್ಪಿಸ್ಕೊಳ್ಬಹುದು. ನಿಮ್ಮ ಹಣದಿಂದ ನೀವು ಏನ್ ಬೇಕಾದ್ರೆ ಪ್ರಭಾವ ಬೀರ್ಬಹುದು. ಬಟ್ ಡೂ ಯು ಥಿಂಕ್ ಆತ್ಮಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಡಿ ಕೆ ಶಿವಕುಮಾರ್ ನಿಮಗಿದೆಯಾ? ನನಗೆ 4 ದಿವಸಗಳ ಹಿಂದೆ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ನನಗೆ ಗೋಚಾರ ಆಯ್ತು, ಈ ರಾಜ್ಯದ ಪ್ರಮುಖ ಅಧಿಕಾರದಲ್ಲಿ ಕೂತ್ಕೊಂಡ್ರ ವ್ಯಕ್ತಿಗೆ ಒಂದು ಅನಾಹುತ ಆಗುತ್ತೆ ಅಂತ ನನಗೆ ಗೋಚಾರ ಆಗಿದ್ದು. ಐ ಆಮ್ ಎ ಗ್ರೇಟ್ ಬಿಲೀವರ್ ಆಫ್ ಸೈನ್ಸ್. ನಾನು ಈ ಸೈನ್ಸ್ ನ ಬಿಲೀವ್ ಮಾಡೋಂತ ವ್ಯಕ್ತಿ. ಧ್ಯಾನದಲ್ಲಿ ಕೂತ್ಕೊಂಡಾಗ ಐ ಫೆಲ್ಟ್ ಅಟ್ ವೈಬ್ಸ್. ಕರ್ನಾಟಕದ ರಾಜ್ಯದ ಒಬ್ಬ ಪ್ರಮುಖ ರಾಜಕಾರಣಿಗೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಅಂಡ್ ಮೈಸೂರಲ್ಲಿ ಡಿ ಕೆ ಶಿವಕುಮಾರನ ಪೈಲಟ್ ವೆಹಿಕಲ್ ಪಲ್ಟಿ ಹಾಕೊಂತು. ಇನ್ಫ್ಯಾಕ್ಟ್ ಇವ್ರಿಗೂ ಕೂಡ ಸಣ್ಣ ಪುಟ್ಟ ಏಟಾಗಿತ್ತಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ದುಡ್ಡುಗೋಸ್ಕರ ರಾಜಕಾರಣಿಗಳಾಗ್ತೀರಾ, ದುಡ್ಡುಗೋಸ್ಕರ ಚುನಾವಣೆ ನಿಲ್ತೀರಾ, ದುಡ್ಡುಗೋಸ್ಕರ MLA ಆಗ್ತೀರಾ, ಮಿನಿಸ್ಟರ್ ಆಗ್ತೀರಾ, ಡೆಪ್ಯೂಟಿ CM ಆಗ್ತೀರಾ, CM ಆಗ್ತೀರಾ, ಪ್ರೈಮ್ ಮಿನಿಸ್ಟರ್ ಆಗ್ತೀರಾ. ಮತ್ತೆ ಅದೇ ದುಡ್ಡುಗೋಸ್ಕರ ಜನಗಳಿಗೆ ಮೋಸ ಮಾಡ್ತೀರಾ, ಜನಗಳಿಗೆ ನ್ಯಾಯ ಕೊಡಿಸೋ ಇಡಿಯಟ್ಸ್ ಅಂತಂದ್ರೆ ಏನೇನೋ ಮಾಡ್ತೀರಾ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಂಥ ಪರಿಸ್ಥಿತಿನಲ್ಲಿ ನ್ಯಾಯವನ್ನ ಎತ್ತಿಡಬೇಕಾದಂತ ಸರ್ಕಾರ, ಒಬ್ಬ ಡೆಪ್ಯೂಟಿ CM ಮಲ್ಕೊಳ್ತಾನೆ, ಮನೇಲೋ ಮಲ್ಕೊಳ್ತಾನೆ, 3 ದಿವಸ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅದೇ SIT ಅನ್ನ ತಡಿಲಿಕ್ಕೆ ತನ್ನ ಎಂಟೈರ್ ಪ್ರಭಾವವನ್ನ ಈ ಡಿ ಕೆ ಶಿವಕುಮಾರ್ ಬಳಸಿರೋದು ಖಂಡಿತ ಅಕ್ಷರಶಃ ಸತ್ಯ. ಈತನಿಗೆ ಈ ಹತ್ಯಾಕಾಂಡದ SIT ರಚನೆ ಮಾಡಿ ಆರೋಪಿಗಳನ್ನ ಹಿಡಿಬೇಕಾದಂತ ಅಥವಾ ಜೈಲು ಕಳಿಸಬೇಕಾದಂತ ಮಾನಸಿಕ ಸ್ಥಿತಿ ಇದೆಯಲ್ಲ, ಇಟ್ ಡಸಂಟ್ ಬಿಲೀವ್ ಇನ್ ದಟ್. ಈತನ ಮೇಲೆ ಇಡಿ ಅರೆಸ್ಟ್ ಮಾಡ್ಕೊಂಡೋದಾಗ ಕಣ್ಣಲ್ಲಿ ನೀರು ಹಾಕೊಂಡು 15 ದಿವಸಕ್ಕೆ ಮೆಡಿಕಲ್ ಇದನ್ನ ಇಟ್ಕೊಂಡು ಹೊರಗಡೆ ಬಂದ. ಇವತ್ತು ಜವಾಬ್ದಾರಿ ಇಂಥವ್ರೆಲ್ಲ CM ಆಗ್ಬೇಕಂತ ರೀ. ನೀವ್ ಯೋಚನೆ ಮಾಡಿ, ಡೆಪ್ಯೂಟಿ CM ಆಗಿ ಸ್ವಾರ್ಥದಿಂದ ನಡ್ಕೊಂತಾ ಇರುವಂತ ಈ ಡಿ ಕೆ ಶಿವಕುಮಾರ CM ಆಗ್ಬೇಕಂತ ಯಾವ ಸ್ವಾರ್ಥಕ್ಕೋಸ್ಕರ? ನಮ್ಮ ಒಕ್ಕಲಿಗರ ಸಂಸ್ಥಾನದ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ಪ್ರೀತಿ, ನಮ್ಮ ಒಕ್ಕಲಿಗ ಏನೋ CM ಆಗ್ಲಿ ಅಂತ. ಯೋಗ್ಯತೆ ಬೇಕಲ್ಲ ಗುರು, ಯೋಗ್ಯತೆ ಬೇಕಲ್ಲ. ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಿದೆ. ನಮ್ಮನ್ನ ಪ್ರತಿನಿಧಿಸುವಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಒಬ್ಬ ಅವನ್ ಸಂತೋಷ್ ಲಾಡು ಇಲ್ಲಿಂದ ಕಾಶ್ಮೀರ್ಗೆ ಹೋಗಿದ್ದಾನೆ. 26 ಜನ ಸತ್ತಾಗ ಇಲ್ಲಿ ಪಕ್ಕದಲ್ಲಿ 1000 ಹೆಣ ಬಿದ್ದಿದೆ ಅಂತ ರಿಪೋರ್ಟ್ ಇದೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವನು. ಬರೀ ಪುಂಗು ರಾಜಕಾರಣಿಗಳು, ಉಸಿರು ಒಳ್ಳೆ ಪುಂಗೋ. ಆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾರು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಸತ್ಯ ನಡೆಯಲ್ಲ, ಸತ್ಯ ಹೇಳಲ್ಲ, ಸತ್ಯವಾಗಿ ನಡ್ಕೊಳ್ಳಲ್ಲ, ಸತ್ಯವಾದಂತ ವಿಚಾರದಲ್ಲಿ ಸಾಥ್ ಕೊಡಲ್ಲ. ಎಂತ ದರಿದ್ರ ರಾಜಕಾರಣಿಗಳನ್ನ ನೀವು ವೋಟ್ ಹಾಕಿ ಎಲೆಕ್ಟ್ ಮಾಡಿದೀವಿ ಅಂತ ತಾವುಗಳು ಯೋಚಿಸಬೇಕಾದಂತ ಸಮಯ ಇದೆ. ಎಷ್ಟು ಸರ್ಕಾರದಲ್ಲಿ ಎಷ್ಟು ತನ್ನ ಶಕ್ತಿಯನ್ನ ಹಾಕಿ SIT ತಡೆಗೆ ಈ ಡಿ ಕೆ ಶಿವಕುಮಾರ್ ನಿಂತಿದ್ದು 100 ಅಕ್ಷರಶಃ ಸತ್ಯ ರೀ. ಇಂಥ ವ್ಯಕ್ತಿಗಳು ರಾಜ್ಯಕ್ಕೆ ಮಾರಕ, ಇಂಥ ವ್ಯಕ್ತಿಗಳು ದೇಶಕ್ಕೆ ಮಾರಕ. ಬರೀ ಹಣ ಮಾಡೋದು, ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳಂತ ಇಂಥ ವ್ಯಕ್ತಿ SIT ಅನ್ನ ತಡೆ ಮಾಡಕ್ಕೋಸ್ಕರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ದ. ಈಗ ಯಾವಾಗ ಜನರ ಆಕ್ರೋಶ ಮುಗಿಲಿಗೇರಿತೋ,
SIT ರಚನೆ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ಭಾನುವಾರ, ಕ್ಯಾನ್ ಯು ಜಸ್ಟ್ ಬಿಲೀವ್, ವಿಧಾನಸೌಧ ಭಾನುವಾರ ರಜಾ ಇದೆ. ಭಾನುವಾರ ಬೆಳಗ್ಗೆ SIT ರಚನೆ ಆದೇಶ ಆಗುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಜನರ ಒತ್ತಡ ಈ ಕಾಂಗ್ರೆಸ್ ಸರ್ಕಾರವನ್ನ ಬಗ್ಗಿಸಿತು ನೀವು ಯೋಚನೆ ಮಾಡಿ. ವಿ ಎಲ್ಲ ಕಾಮನ್ ಮ್ಯಾನ್, ನಾವೆಲ್ಲ ಸಾಮಾನ್ಯ ಮನುಷ್ಯರು. ನಾವು ನೀವೆಲ್ಲ, ನಮ್ ಕೈಯಲ್ಲಿ ಅಧಿಕಾರ ಇಲ್ಲ. ಅಧಿಕಾರ ಕೊಟ್ಟಿರೋರು ಎಂಡ ಕೊಡದ ಕೋತಿಗಳ ತರ ಆಡ್ತಾರೆ. ಅವ್ನ್ ನೋಡಿದ್ರ, ಅವನ ಅಶೋಕ ಕುಡಿದು ಮಲ್ಕೊಂಡು ಕಣ್ಣೋರ್ಸ್ಕೊಂಡು ಎದ್ಬೋರಂತರ ಬಂದಿದ್ದಾನೆ, ಮುಖದ ತುಂಬಾ ಮೇಕಪ್. ಒಬ್ಬ ಅಪೋಸಿಷನ್ ಲೀಡರ್ ಪ್ರೆಸ್ ಬ್ರೀಫ್ ಮಾಡಕ್ಕೆ ಮುಖದ ತುಂಬಾ ಮೇಕಪ್ ಹಾಕೊಂಬಂತಾನೆ ಅಂತಂದ್ರೆ ಯಾವ ಮಟ್ಟದ ಮುಖವಾಡ ಹಾಕೊಂಡು ಮಾತಾಡ್ತಾನೆ ಅವನು. ಆಮೇಲೆ ಧರ್ಮಸ್ಥಳ ಅಂತ ಬಳಸಲೇ ಇಲ್ಲ ಅವನು, ಉಜ್ರೆ ಅಂತೆ. ಅಲ್ಲ, ಉಜ್ರೆಲ್ ಏನಾಗಿದೆಯೋ ಲೇ ಅಶೋಕ, ಅವನು ಓಟಿ ಏನೋ ಕುಡ್ಕ, ನೀನೇನಪ್ಪ? ಇಂಥ ವ್ಯಕ್ತಿಗಳು ಆಡಳಿತ. ಬೆಳಗ್ಗೆ ಆ ಯಡಿಯೂರಪ್ಪನಿಗೆ ಮೈಕ್ ಇಟ್ಟವ್ರೆ, ನೋಡಿದ್ರ ಅದನ್ನ? ಯಡಿಯೂರಪ್ಪನಿಗೆ ಮೈಕ್ ಇಟ್ಟವ್ರೆ. ಅವನು ಯಡಿಯೂರಪ್ಪ ಪೋಸ್ಕೋ ಕೇಸ್ ಆರೋಪಿ. ಅವನಿಗೆ ಈ ದೇಶದ ಕಾನೂನಲ್ಲಿ ಅವನಿಗೆ ಬೇಲ್ ಸಿಕ್ಕಿದೆ. ಅವನಿಗೆ ಆ ಯಡಿಯೂರಪ್ಪನಿಗೆ ಮೈಕ್ ಇಟ್ರೆ ಅದೆಲ್ಲ ಏನ್ ಸುಳ್ಳು ಬಿಡಿ, SIT ತಾನೆ ಮಾಡ್ಕೊಂಡ್ಲಿ. ಯಾಕೆ ಅಂತಂದ್ರೆ ಆರೋಪ ಬಂದಿರೋದು ಇವರ ಪಕ್ಷದ ಇವರವರೇ ರಾಜ್ಯಸಭಾ ಮೆಂಬರ್ ಅನ್ನ ಮಾಡಿರುವಂತ ವ್ಯಕ್ತಿಗಳು. ಏನೇ ಇರಲಿ ಸ್ನೇಹಿತರೆ, ಕನಿಷ್ಠ ನೈತಿಕತೆಯನ್ನ ಮೆರೆಯದಿದ್ದರೆ ಸರ್ಕಾರ ರಚನೆ ಮಾಡಿ. ನಾವು ಬಿಜೆಪಿ ಬೇಡ ಅಂತೇಳಿ ಕಾಂಗ್ರೆಸ್ಗೆ ಮತ ಕೊಟ್ವಿ. ಬಿಜೆಪಿ ಬೆಳ್ಳಿ ಬೊಮ್ಮಾಯಿ ಬೇಡ, ಬೆಳ್ಳಿ ಬೊಮ್ಮಾಯಿ, ಸಿಲ್ವರ್ ಬೊಮ್ಮಾಯಿ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆಮೇಲೆ ಆ ಬೆಳ್ಳಿ ಬೊಮ್ಮಾಯಿ ಇದು ಕೋರ್ಟ್ ಇಂದ ಸ್ಟೇ ಬೇರೆ ತಗೊಂಡ್ಬಂದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಯಾವ್ದೋ ಮಾಜಿ ಮುಖ್ಯಮಂತ್ರಿ ಮೇಲೆ ಆರೋಪ ಬಂದ್ರೆ ಬೆಳ್ಳಿ ಬೊಮ್ಮಾಯಿ ಹೋಗಿ ಸ್ಟೇ ತಗೊಂಡ್ಬರ್ತಾರೆ. ಇಂಥವ್ರು ಬೆಳ್ಳಿ ಬೊಮ್ಮಾಯಿ ಬೇಡ ಅಂತಂದ್ರೆ ಟಗರ್ ಸಿದ್ದರಾಮಯ್ಯ ಬಂದ್ರು. ಟಗರ್ ಸಿದ್ದರಾಮಯ್ಯ, ಬಂಡೆ ಶಿವಕುಮಾರ್ ಬಂದು, ಬಂಡೆ ಇವಾಗ ಮಲ್ಕೊಂಡಿದೆ. ನನ್ನ 3 ದಿವಸ ಎಬ್ಬಿಸ್ಬೇಡಿ. ಯಾಕೆ? ಆತ್ಮಗಳು ನಿಮ್ಮನ್ನ ಏನಾದ್ರು ಚೇಸ್ ಮಾಡ್ತಾ ಇತ್ತಾ? ಸ್ಟ್ರಾಂಗ್ ಪೂಜೆ ಮಾಡಿಸಿ. DK ಶಿವಕುಮಾರ್ ಒಂದು ಸ್ಟ್ರಾಂಗ್ ಪೂಜೆನ ಮಾಡಿಸಿ. ನೀವು ಅದೇನೋ ಹೇಳಿದ್ರಿ 137 ಅಂತ ನಂಬರ್ ರಾಜಕಾರಣಿ DK ಶಿವಕುಮಾರ್ಗೆ. ಯಾಕೆ DK ಶಿವಕುಮಾರ್ ಇಷ್ಟೆಲ್ಲ ಜನ ನಿಮ್ಮನ್ನ ನಂಬಿ ಮತ ಕೊಟ್ರೆ ಜನರ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಕ್ಕೆ ಏನ್ ರೋಗ ಬಂದಿದೆ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಕೇಳಬೇಕಾ ಬೇಡ? ನೀವೇ ಹೇಳಿ. ಅವನು ಪ್ರಹ್ಲಾದ್ ಜೋಶಿ ಮಾತೆತ್ರ ಯಾವ್ದನ್ನ ಸಾಬಿ ಲವ್ ಗಿವ್ ಮಾಡ್ಕೊಂಡ್ರೆ ಬೀದಿಗೆ ಬರ್ತವೆ. ಕಾವ್ ಅಂತ ಶೋಭಾ ಬರ್ತಾರೆ. ಎಲ್ಲೋದ್ರು ಶೋಭಾ ಕರಂದ್ಲಾಜೆ. ನಮ್ ಬೆಂಗಳೂರಿನ ಜನ ಚಿಕ್ಕಮಂಗ್ಳೂರ್ದು ಈ ಅಮ್ಮನ್ನ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ನಾರ್ತ್ ಅಲ್ಲಿ MP ಮಾಡೋರೆ. ಆ ಅಮ್ಮ ಅಡ್ರೆಸ್ ಅಲ್ಲಿ ಎಂತ ಬುದ್ಧಿವಂತರು ನೋಡ್ರಿ. ಬೆಂಗಳೂರು ನಾರ್ತ್ ಅಲ್ಲಿ ಎಲ್ಲಿಂದನೋ ಬಂದು ಆ ಅಮ್ಮನ ಎಜುಕೇಶನ್ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ. ಒಂದೇ ಒಂದು ಯಾವ್ದಾದ್ರೂ ಹೆಣ ಬಿದ್ರೆ ಸಾಬಿಗಳೇನಾದ್ರೂ ಒಂದು ಹೆಣ ಬೀಳ್ಸಿದ್ರೆ ಕಾವ್ ಅಂತ ಬಡ್ಕೊಳೋ ಅಂತ ಶೋಭಾಕರ ಅಂತ ಏನು ಗೊತ್ತಿಲ್ಲ ಆಕೆಗೆ. ಆಕೆ ಎಜುಕೇಶನ್ ಕೂಡ ಗೊತ್ತಿಲ್ಲ. ಶಿ ಇಸ್ ನಾಟ್ ಇವನ್ ಎ ಇಂಟೆಲೆಕ್ಚುಯಲ್, ಶಿ ಇಸ್ ನಾಟ್ ಇವನ್ ಎಜುಕೇಟೆಡ್. ಫಾರ್ ಸಚ್ ಎ ಪರ್ಸನ್ ಬೆಂಗಳೂರು ನಾರ್ತ್ ಅಲ್ಲಿ ವೋಟ್ ಹಾಕಿ MP ಮಾಡ್ತಾರೆ ಅಂತಂದ್ರೆ ಎಂತ ಬೇವ್ಕು ಸಮಾಜ ಇದು. ಇಷ್ಟೆಲ್ಲ ನಡೀತಾ ಇದ್ರೆ ಕೃಷ್ಣ ಬೈರೇಗೌಡ ಜಾಲದಲ್ಲಿ ಯಾವ್ದೋ ಪ್ರೋಗ್ರಾಮ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾವನೆ. ಕೃಷ್ಣ ಬೈರೇಗೌಡ ಕಾಂಗ್ರೆಸ್ಸಿನ ಕಂದಾಯ ಸಚಿವ. ಅಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಮಕ್ಕಳ ಹೆಣ ಬಿದ್ದಿದೆ, ಅತ್ಯಾಚಾರ ಆಗಿದೆ, ಮುಚ್ಚಾಕಿದ್ದಾರೆ, ಪ್ರಭಾವ ಬೀಳ್ತಾ ಇದ್ದಾರೆ. SIT ರಚನೆ ಮಾಡಿಲ್ಲ. ಇವನ್ ಕೃಷ್ಣ ಬ್ಯಾಟ್ರಾಂಪುರ MLA ಕಂದಾಯ ಸಚಿವ ಕೃಷ್ಣ ಜಾಲದಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಅಮ್ಮಕ ಡುಮ್ಮ ಡ್ಯಾನ್ಸ್ ಮಾಡ್ತಾವನೆ. ನೋಡ್ರಿ ಯಾವ ಖುಷಿ ಇಲ್ಲ ಅವ್ರೆ. ಬರೀ ಕೃಷ್ಣ ಬೈರೇಗೌಡ ಒಂದೇ ಅಲ್ಲ, ಈ ರಾಜ್ಯ ಕಂಡ ಅತ್ಯಂತ ದುರ್ಬಲ ರಾಜಕಾರಣಿ ಅಂತೇಳಿ ತಪ್ಪಲಾಗಲಾರ್ದು. ಆತನಿಗೆ ಪ್ರಭಾವನೆ ಸಮಾಜಕ್ಕೆ ಬೇಕಾದಂತಹ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆದು ನೆನ್ನೆ ಬರ್ಡೇ ರೀ. ಒಂದು ಮಾತಾಡಿಲ್ಲ. ಈ 1000 ಹೆಣ್ಣು ಮಕ್ಕಳ ಅತ್ಯಾಚಾರ ಮುಚ್ಚೋಗಿದೆ. ಮಲ್ಲಿಕಾರ್ಜುನ್ ಖರ್ಗೆನ ಬೆಳಗ್ಗೆ ಹೆಡ್ಲೈನ್ಸ್ ಮಾಡಿದ್ದಾರೆ, ಬರ್ಡೇ ಅಂತೆ. ಯಾವ ಸೀಮೆ ಬರ್ಡೇನ ಆಚರಣೆ ಮಾಡ್ತಾ ಇದ್ದೀರೋ ನೀವು? ಆ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಮಗ ಮಿನಿಸ್ಟ್ರು, ಈ ಅಪ್ಪ ಕಾಂಗ್ರೆಸ್ ಅಧ್ಯಕ್ಷ. 1000ಕ್ಕೂ ಹೆಚ್ಚು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ದಲಿತ್ಸ್, ಒಕ್ಕಲಿಗರು, ಬ್ರಾಹ್ಮಣರು ಹೆಣ್ಮಕ್ಳು ಹೆಣ ಬಿದ್ದಿದೆ. ಅಲ್ಲಿ ಮುಚ್ಚಾಕಿದ್ದಾರೆ, ಅತ್ಯಾಚಾರ ಆಗಿದೆ. ಈ ಖರ್ಗೆ
ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರೀ. ಯಾವ ಸೀಮೆ ಅಧ್ಯಕ್ಷ ರೀ ಈ ವ್ಯಕ್ತಿ? ಇವನು ರಾಹುಲ್ ಗಾಂಧಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಂಡಿಯಾದಲ್ಲಿ ಈ ತರ ನಡೀತದೆ, ನಮ್ಗೆ ಅಧಿಕಾರ ಕೊಟ್ಟಿಲ್ಲ, ಅಲ್ಲೆಲ್ಲ ಅತ್ಯಾಚಾರ. ಎಸ್, ಅಕ್ಸೆಪ್ಟೆಡ್ ರಾಹುಲ್ ಗಾಂಧಿ. ವಾಟ್ ಡಿಡ್ ಯು ಡೂ ರಾಹುಲ್ ಗಾಂಧಿ? ವಾಟ್ ಡಿಡ್ ಯು ಡೂ? You went to Manipur for the atrocities, which took place in Manipur. Why did you walk into Karnataka? Karnataka ಯಾಕ್ರಿ ಬರ್ಲಿಲ್ಲ ರಾಹುಲ್ ಗಾಂಧಿ? आप क्यों नहीं आए? आप तो मणिपुर जाते हैं ना राहुल गांधी. आप कर्नाटका में इतना बड़ा हत्याकांड हो गया, किडनैप हो गया, अत्याचार हो गया, आप क्यों नहीं विजिट किया? आप ही का गवर्नमेंट है. मणिपुर में छोड़ो, बीजेपी का था, आप उधर गए, आप इधर क्यों नहीं आए राहुल गांधी? ಮಲ್ಲಿಕಾರ್ಜುನ ಖರ್ಗೆ ನಾಚಿಕೆ ಆಗ್ಬೇಕ್ರಿ. ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂತೀರಾ, 1000ಕ್ಕೂ ಹೆಚ್ಚು ಹೆಣ್ಮಕ್ಳ ಹೆಣ ಬಿದ್ದಿದೆ, ಹೆಂಗ್ರಿ ನೀವು ಮಾತಾಡ್ತೀರಾ? ಯಾವ ನೈತಿಕತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ರಾಜೀನಾಮೆ ಕೊಟ್ಟು ಹೋಗ್ರಿ ರೀ. ಯಾರೋ ಇನ್ನೊಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಬಂದು ಬುದ್ಧಿವಂತ ನೈತಿಕತೆ ಇರೋನು ಆ ಸ್ಥಾನವನ್ನ ತುಂಬ್ತಾರೆ. ನೀವು ಜಾಗ ಬಿಡಲ್ಲ, ಕೆಲಸ ಮಾಡಲ್ಲ. ನಿಮ್ ಬರ್ಡೇ ಈ ಏಜ್ ಅಲ್ಲಿ ಆಚರಣೆ ಮಾಡ್ಕೊಳ್ಬೇಕಾ? ರಾಜ್ಯದಲ್ಲಿ 1000ಕ್ಕೂ ಹೆಚ್ಚು ಹೆಣ್ಮಕ್ಳ ಹತ್ಯಾಕಾಂಡ ಆಗಿರ್ಬೇಕಾರೆ ಒಬ್ಬ ಕಾಂಗ್ರೆಸ್ ಲೀಡರ್ನ ಬರ್ಡೇ ಇಂಪಾರ್ಟೆಂಟಾ? ಡಸ್ ಇಟ್ ಮೀನ್ ಎನಿಥಿಂಗ್ ಟು ಅಸ್? ನಮ್ ದುಡ್ಡನ್ನು ಖರ್ಚು ಮಾಡಿ ಕನ್ನಡ ಪ್ರಭದಲ್ಲಿ ಹ್ಯಾಪಿ ಬರ್ಡೇ ಅಂತೆ. ಯಾವ ಸೋಗಿಗೋಸ್ಕರ ಹ್ಯಾಪಿ ಬರ್ಡೇ? ಅವನು ಕಂದಾಯ ಸಚಿವ ಡ್ಯಾನ್ಸ್ ಮಾಡ್ತಾನೆ ಇಲ್ಲಿ ಜಾಲದಲ್ಲಿ ಅಮ್ಮುಕು ಡುಮ್ಮ ಡ್ಯಾನ್ಸ್ ಮಾಡ್ತಾನೆ. ನೋಡ್ರಿ ರೀ, ಇವರೆಲ್ಲ ಎಂತ ಮನುಷ್ಯರು? ಗಾಂಡ್ ಇವನ್ ಅಂಡರ್ಸ್ಟ್ಯಾಂಡ್. ಆ ಹೆಣ್ಮಗಳು ನೋಡಿದ್ರೆ ಅನನ್ಯ ಭಟ್ ಅವ್ರ ತಾಯಿ ಸುಜಾತಾ ಭಟ್ ಏನೋ ಕಣ್ಣಲ್ಲಿರಾಕ್ತ ನನ್ನ ಮಗಳು ಹೆಣ ಕೊಡ್ರಿ, ಅವಳ ಅಸ್ಥಿ ಪಂಜರಕ್ಕೆ ಹಿಂದುತ್ವದ ಈ ಹಿಂದೂ ರಿಚುವಲ್ಸ್ ಪ್ರಕಾರ ಆಕೆ ಅಸ್ಥಿನ ಮಾಡ್ತೀವಂತ ಹೆಣ ಕೂಡ ಕೊಡೋರಿಲ್ಲ. SIT ಮಾಡಿದರೆ ಇಬ್ರು ಎಸ್ಕೇಪ್. ಈಗ ಅನುಚೇತು ಇನ್ನೊಬ್ಬ ಹೆಣ್ಮಗಳು IPS ನಾವು ಮಾಡಲ್ಲ, ಯಾಕಂದ್ರೆ ಚಿಗಾಕೊಂಡ್ರೆ ನಮ್ಮನ್ನು ಬಿಡ್ತಾರ? ಈ ಮಟ್ಟದಲ್ಲಿ ಕರ್ನಾಟಕದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಬನ್ನಿ ಇನ್ನ ಇವತ್ತಿನ ಹಾಟ್ ನ್ಯೂಸ್ ಏನು ಅಂತಂದ್ರೆ ಕರ್ನಾಟಕದ ತುಂಬಾ ದೊಡ್ಡ ಮೇರು ನಟಿ ವಾಟ್ಸ್ ನೇಮ್ ರಚಿತಾ ರಾಮ್ ಅವ್ರ ಮೇಲೆ ನಾನ್ ಹೇಳ್ತಾ ಇಲ್ಲಪ್ಪ, ಎಲ್ಲ ಇವರೇ ಏನೋ ಮಾಧ್ಯಮದವರೇ ಹೇಳ್ತಾವ್ರೆ. ನಾನ್ ನಿಮ್ಮನ್ನ ಅದಕ್ಕೆ ರಚಿತಾ ರಾಮ್ ಅವ್ರ ಮೇಲೆ ಅವನ್ ಯಾರೋ ಬಿಕ್ಕಲು ಶಿವನ್ನ ಕೊಂದಂತ ಇವನು ಯಾರೋ ಜಗ್ಗ ಅಂತೆ, ಅವನು ಕಾಸ್ಟ್ಲಿ ಗಿಫ್ಟ್ಗಳನ್ನ ಕೊಟ್ಟವನೇ ಅಂತ. ಒಂದ್ ಕಡೆ ಕಣ್ಣೀರ್ ಹಾಕ್ತಾ ನ್ಯಾಯ ಕೇಳ್ತಾ ಇರೋ ಅಂತ ಇವ್ರು ಯಾರು ಅನನ್ಯ ಭಟ್ ಅವರ ತಾಯಿ ಒಂದ್ ಕಡೆ ಆದ್ರೆ, ಇಲ್ಲಿ ಕಾಸ್ಟ್ಲಿ ಗಿಫ್ಟ್ ಇಲ್ಲಿ ನೋಡಿ ಇಟ್ ಇಲ್ ರಿಯಲಿ ಸರ್ಪ್ರೈಸ್. ಏನ್ ಈ ತರ ವ್ಯಕ್ತಿಗಳು ಇವ್ರನ್ನ ನಾವೆಲ್ಲ ಐಕಾನ್ ಅನ್ಕೊಳ್ತೀವಿ ನೋಡಿ ಬೇಕಾರೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಓಕೆ, ಬಿಕ್ಕಲು ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್, ಪ್ರಮುಖ ಆರೋಪಿಯಿಂದ ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್. ಅಲ್ರಿ, ಕಿಂಚಿತ್ತು ನೈತಿಕತೆ ಎಲ್ಲ ಕಳ್ಕೊಂಡ್ಬಿಟ್ರ ನಾವು? ಡಿಡ್ ವಿ ಲೂಸ್ ಎವ್ರಿಥಿಂಗ್? ಬರೀ ನಟಿ ಅಂತಂದ್ರೆ ಬರೀ ನಿಮ್ಮನ್ನ ನೋಡಿ ನಾವು ಫಾಲೋ ಮಾಡೋದು ಅಷ್ಟೇನ? ಬೇರೆ ಏನು ನಿಜ ಇಲ್ವಾ? ನೋಡಿ, ಬರೀ ಯಮ್ಮಂದೆ ನಟಿ ರಚಿತಾ ರಾಮ್ದೆ ಅದು ಏನಾಗ್ತಾ ಇದೆ ಸಮಾಜದಲ್ಲಿ. ಅಲ್ಲಿ ಒಂದ್ ಕಡೆ ಶವಗಳು ಒಂದ್ ಕಡೆ ಅಂತಂದ್ರೆ, ಇಲ್ಲಿ ಗಿಫ್ಟ್ ಇಸ್ಕೊಂಡು, ನಾನು ಹೇಳ್ತಲ್ಲ, ಗ್ಯಾರಂಟಿ ನ್ಯೂಸ್ ಅವ್ರು ಓಡಿಸ್ತಾ ಇದಾರೆ. ಈ ತರ ಆಗ್ಬಿಟ್ರೆ ಸಮಾಜ ಎಲ್ರಿ ನಾವೆಲ್ಲ ಬದುಕೋದು? ಎಲ್ಲೋಗ್ತೀವಿ ನಾವೆಲ್ಲ? ನೋಡಿ, ಕೇಳಿಸ್ಕೊಳ್ಳಿ, ಬಂತು. ಬಟ್ ಆತನ ಕೊಲೆಯಲ್ಲಿ ಭಾಗಿಯಾಗಿದ್ದು ಜಗದೀಶ್. ಆತನು ಕೂಡ ರೌಡಿ ಶೀಟರ್. ಬಟ್ ಆತ ಶಾಸಕ ಭೈರತಿ ಬಸವರಾಜ್ ಜೊತೆ ಕಾಣಿಸ್ಕೊಂಡ ಅನ್ನೋ ಕಾರಣಕ್ಕೆ ರಾಜಕೀಯದ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಆದ್ರೆ ಬಳಿಕ ಈಗ ಸಿನಿ ರಂಗದಲ್ಲೂ ಕೂಡ ಈ ರೌಡಿ ಶೀಟರ್ ಜಗ್ಗ ಸೌಂಡ್ ಮಾಡ್ತಿದ್ದಾನೆ. ಕಾರಣ, ಒಬ್ಬ ನಟಿಗೆ ಆತ ಗಿಫ್ಟ್ ಕೊಟ್ಟಿದ್ದಾನೆ. ಕೆಲವರ ಜೊತೆ ಫೋಟೋ ಇರೋದು ಕೂಡ ವೈರಲ್ ಆಗ್ತಾ ಇದೆ. ಆ ಪ್ರಖ್ಯಾತ ನಟಿಗೆ ರೌಡಿ ಜಗ್ಗ ಕೊಟ್ಟ ಆ ಕಾಸ್ಟ್ಲಿ ಗಿಫ್ಟ್ ಏನು? ರೇಷ್ಮೆ ಸೀರೆ, ಚಿನ್ನದ ಹಾರ, ಓಲೆ ಎಲ್ಲಾ ಕೂಡ ನಿನಗಾಗಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿಗೆ ಸಿನಿ ನಂಟಿರೋದು ಬೆಳಕಿಗೆ ಬಂದಿದೆ. ಖ್ಯಾತ ನಟ ನಟಿಯರ ಜಗ್ಗನ ನಡುವಿನ ಸ್ನೇಹ ಎಂತದ್ದು? ಒಂದ್ ಕಡೆ ಲಾಂಗ್ ಸತ್ತು, ಮತ್ತೊಂದು ಕಡೆ ಕ್ಯಾಮ್ರಾ ಮುಂದೆ ಶೋ ಆಫ್. ಆ ಪ್ರಖ್ಯಾತ ನಟಿಗೆ ರೌಡಿ ಜಗ್ಗ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾನೆ. ಆ ನಟಿ ಯಾರು? ಕೊಟ್ಟಿರುವ ಗಿಫ್ಟ್ ಏನು ಅಂತ ಪ್ರಶ್ನೆ ಮಾಡಿದ್ರೆ, ರೇಷ್ಮೆ ಸೀರೆ, ಚಿನ್ನದ ಹಾರ ಮತ್ತು ಓಲೆಯನ್ನ ಇದೆಲ್ಲವೂ ಕೂಡ ನಿನಗಾಗಿ ಅಂತ ಆ ನಟಿಗೆ ಗಿಫ್ಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ರೌಡಿ ಜಗ್ಗನ ಕಡೆಯಿಂದ ಕಾಸ್ಟ್ಲಿ ಗಿಫ್ಟ್ ತೆಗೆದುಕೊಂಡಂತಹ ನಟಿ ಯಾರು?
ಈ ಹಿಂದೆ ರಾಜಕೀಯದಲ್ಲೂ ಕೂಡ ಈತನಿಗೆ ನಂಟಿದೆ ಅನ್ನುವಂತಹ ವಿಚಾರ ಯಾಕೆ ಮುನ್ನೆಲೆಗೆ ಬಂತು, ಚರ್ಚೆ ಆಯ್ತು ಅಂದ್ರೆ ನಮಗೂ ನಿಮ್ಗೂ ಗೊತ್ತು. ಅದು ಶಾಸಕ ಬೈರತಿ ಬಸವರಾಜ್ ಅವರ ಜೊತೆಗೆ ಈತ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಂತ. ಹಾಗಾಗಿ ಶಾಸಕರ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ಕೊಲೆ ಕೇಸ್ನಲ್ಲಿ. ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ ಜಗ್ಗ. ರವಿಚಂದ್ರನ್, ಕಿಚ್ಚ ಸುದೀಪ್ ಅವರ ಜೊತೆಗೂ ಫೋಟೋ ತೆಗೆಸ್ಕೊಂಡಿದ್ದಾನೆ. ರೌಡಿಸಂ ಪೊಲಿಟಿಕಲ್ ಆಯ್ತು, ಈಗ ಸಿನಿಮಾದಲ್ಲೂ ಕೂಡ ಛಾಪು ಮೂಡಿಸೋದಕ್ಕೆ ಮುಂದಾಗಿದ್ದಂತೆ. ಛಾಯಾಗ್ರಾಹಕನಂತೆ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾನೆ. ನಟಿ ರಚಿತಾ ರಾಮ್ಗೆ ರೇಷ್ಮೆ ಸೀರೆ, ಚಿನ್ನದ ಹಾರ ಮತ್ತು ಓಲೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಕೆಲ ಸಿನಿಮಾಗಳಿಗೆ ನಟಿ ರಚಿತಾ ರಾಮ್ಗೆ ಚಿನ್ನದ ಓಲೆ ಗಿಫ್ಟ್. ಒಂದ್ ಕಡೆ 1000 ಹೆಣ ಬಿದ್ದಿದೆ, ಅದಕ್ಕೆ ನ್ಯಾಯ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇವನ್ ಯಾವನ ಕೊಲೆಗಾರ, ಇವನ್ ಯಾರೋ ರೌಡಿ. ನೋಡ್ರಿ, ರೌಡಿಗಳು, ಹಣ ಮತ್ತೆ ಸಿನಿಮಾ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ. ನಾನು ರಚಿತಾ ರಾಮ್ ಹೆಸರು ಹೇಳಿದ್ರೆ ಅವನ್ ಯಾವನೋ ಡಿ ಬಾಸ್ ಅಂತೆ. ಕೆರ್ದಲ್ಲಿ ಹೊಡಿತೀನಿಲ್ಲ, ಬೇವರ್ಸಿ ತಗೊಂಬಂದು ಸಮಾಜ ಎಕ್ಕುಟ್ಟಾಗ್ತದೆ. ಬೇವರ್ಸಿ ನನ್ ಮಕ್ಳ ಏನ್ ಸಮಾಜ, ಏನ್ ಬೇವರ್ಸಿ ಸಮಾಜ ಅನ್ಕೊಂಡಿದ್ದೆ. ಅವನ್ ಯಾವನ ಬೇವರ್ಸಿ ಆಗ್ತಾ ಇದ್ದಾನೆ ಅಲ್ಲಿ. ಬೂಟಲ್ಲಿ ಹೊಡಿತೀನಿ, ಬೇವರ್ಸಿ ನನ್ ಮಗನ್ ತಗೊಂಬಂದು ಏನಾಗ್ಬೇಕು ಅವಳು ನಿನ್ಗೆ ಅಲ್ಲಿ ತೋರಿಸ್ತಾವ್ರೆ. ಹೇಳ್ತಾ ಇದೀವಿ ಸಮಾಜ ಎಕ್ಕುಟ್ಟು ಹೋಗ್ತಾ ಇದೆ ಅಂತ. ಅವನ್ ಯಾವನ ಡಿ ಬಾಸ್ ಅಂತ ಆಗ್ತಾವನೆ. ಕೆರ ಕಿತ್ತೋಗುತ್ತೆ ಲೋಫರ್ ನನ್ ಮಕ್ಳ. ಯಾರು ನಿಮ್ಮನ್ನ ಯಾರು ಕೇಳಬಾರ್ದ ಇಲ್ಲಿ. ಹಲ್ಕಟ್ಟುಗಳು ತಗೊಂಬಂದು ಸಮಾಜ ತಗೊಂಡೋಗಿ ಬೇವರ್ಸಿ ಸಮಾಜ ಮಾಡ್ಬೇಕು ಅಂತಿದ್ದಾರೆ. ಯಾರೋ ಪ್ರಶ್ನೆ ಮಾಡಂಗಿಲ್ಲ. ಏನ್ ಇವ್ರು ಸ್ಟಾರ್ ಆಗ್ಬಿಟ್ರೆ ಕೇಳೋದೇ ಬೇಡ. ಗ್ಯಾರಂಟಿ ನ್ಯೂಸ್ ಅಲ್ಲಿ ರಚಿತಾ ರಾಮ್ ಹೆಸರು ಹೇಳ್ತಾರೆ. ಅವ್ನು ಯಾರೋ ಡಿ ಬಾಸ್ ಅಂತ ಹಾಕೋಣ. ಮೋಸ್ಟ್ಲಿ ಅವನು ದರ್ಶನ್ ಶಿಷ್ಣಿ ಇರ್ಬೇಕು. ಕೆರದಲ್ಲಿ ಹೊಡ್ತೀನಿ, ಬೇವರ್ಸಿಗಳು ತಗೊಂಬಂದು ನೀವು ಮಾಡೋ ಉಚ್ಚಾಟಕ್ಕೆ ಬೇವರ್ಸಿಗಳ ಅಲ್ಲಿ 1000 ಜನ ಹೆಣ್ಮಕ್ಳಿಗೆ ಹೆಣ ಬಿದ್ದಿದೆ. ಇಲ್ಲಿ ನೋಡಿದ್ರೆ ಸೀರೆ ಗಿಫ್ಟ್ ಅಂತೆ, ಒಡವೆ ಗಿಫ್ಟ್ ಅಂತೆ. ಇವನ್ ಯಾವನ ಬಿಕ್ಕಲ್ ಶಿವ ಅಂತೆ, ಅವನ್ ಕೊಲೆ ಅಂತೆ. ಅವನ್ ಯಾರೋ ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್ ಅಂತೆ. ಏನ್ ಬಾಳ್ತಾ ಇದಾರೆ. ಹಂಗಾರೆ ಇವ್ರು ಯಾರು ಕೇಳೋರು ಮಾಡೋರು ಯಾರು ಇಲ್ಲ. ಹಂಗಾರೆ ಇವ್ರು ಕೇಳ್ಬಿಟ್ರೆ ಏನಾಗಬೇಕು ನಿಂಗೆ ರಚಿತಾ ರಾಮಲ್ಲಿ? ಬೇವರ್ಸಿ ಕೇಳ್ಬಾರ್ದ ನಾವು? ಇಲ್ಲ, ಇವ್ರು ಗಿಫ್ಟ್ ಇಸ್ಕೊಂಡು ಸಮಾಜನ ಎಕ್ಕೂಟ ಹಾಕ್ಸ್ಬಿಡ್ಲಿ. ಏನ್ ಕೇಳೋದ್ ಬೇಡ. ಅವನ್ ಯಾರೋ ಡಿ ಬಾಸ್ ಅಂತೆ. ಕೆರ ಕಿತ್ತೋಗುತ್ತೆ ಬೇವರ್ಸಿ ತಗೊಂಬಂದು. ನಿಮ್ಮಂತ ಹಳೆ ಬೇವರ್ಸಿಗಳನ್ನ ಎಷ್ಟು ಜನ ನೋಡಿಲ್ಲ ಅಲ್ಲಿ. ಬೇವರ್ಸಿ ತಗೊಂಬಂದು ಅವನ್ ಯಾವನ ಡಿ ಬಾಸ್ ಅಂತೆ. ಕೆರ ಕಿತ್ತೋಗುತ್ತೆ. ಎಲ್ಲ ಕೊಲೆಗಾರರು, ಮುಖವಾಡ ಹಾಕೊಂಡ್ರು ಕೊಲೆಗಾರರು, ವಸೂಲಿ ಮಾಡೋರೆ ಈ ಸಮಾಜದಲ್ಲಿ ಪ್ರಖ್ಯಾತಿಗಳು. ನಮ್ಗೂ ನಿಮ್ಗೋ ಸಂಸಾರಸ್ಥರಿಗೆ ಏನು ಬೆಲೆ ಇಲ್ಲ. ಸಂಸಾರಸ್ಥರು ಆಗಿರಬಾರ್ದು. ಅವನ್ ಯಾವನ ರಾಸ್ಕಲ್ ತಗೊಂಬಂದು ಯಾರೋ ಶಿವ ಡಿ ಬಾಸ್ ಅಂತ ಏನ್ ಬರ್ತದೆ ನನ್ ಶಾಬಾಸು. ನನ್ ಮಕ್ಕಳು ನೀವು ಯಾವನು ಕೇಳಬಾರ್ದಾ? ನೀವು ಗಾಂಜಾ ಹೊಡಿಲಿ, ಕೊಲೆ ಮಾಡ್ಲಿ, ಯಾವಳನು ಗಿಫ್ಟ್ ಇಸ್ಕೊಂಡ್ಲಿ, ಅಲ್ಲಿ ಹೆಣ್ಮಗಳು ಕಣ್ಣೀರ್ ಆಗ್ಲಿ, 1000 ಹೆಣ ಬಿದ್ದೋಗ್ಲಿ, ಅತ್ಯಾಚಾರ ಆಗ್ಲಿ, ಕೊಲೆ ಆಗ್ಲಿ, ಏನು ಕೇಳಬಾರ್ದಾ? ಕೆರ ಕಿತ್ತೋಗುತ್ತೆ ಬೇವರ್ಸಿಗಳು ತಗೊಂಬಂದು. ಪೊಲೀಸರು ರಂಚಾಯಿಸ್ಕೊಂಡು ಕೇಳಲ್ಲ. ಸರ್ಕಾರಕ್ಕೆ ಇದು ಬೇಕಾಗಿಲ್ಲ. ಇಲ್ಲಿ ಕೊಲೆಗಾರನು ಗಿಫ್ಟ್ಗಳು ತಗೊಂಬಂದು ಯಾವಳ ನಟಿ ಕೊಡ್ತಾಳೆ, ಅವಳು ಇಸ್ಕೊಂತಾಳೆ. ಅದನ್ನ ಕೇಳೋಕವ್ರೆ ಇವ್ನು ಯಾವನ ಡಿ ಬಾಸ್ ಶಿಷ್ಯ ಅಂತೆ. ಮಲ್ಕೊಳ್ಳೋ ನಿಮ್ಮಪ್ಪಂದು ಸಮಾಜ. ಹಲ್ಕಟ್ಟುಗಳ ಬೆಳಗ್ಗೆ ಎದ್ದು ಗ್ರೀಸ್ ಹೊಡ್ಕೊಂಡು ಎಲ್ಲ ಗಾಡಿ ಓಡಿಸ್ಕೊಂಡು ತೊಳ್ಕೊಂಡು ಅಲ್ಲೆಲ್ಲ ಮನೇಲಿ ಹಾಕಿ ತಿನ್ಕೊಂಡು ತಿಗಾಗ ಅಂಚಲಿ ನಿಮ್ಗೆ ಕೆರ್ದಲ್ಲ ಹೊಡಿತೀನಿ ಇಷ್ಟೇ ಮನೆಯಲ್ಲಿ ಕೆಟ್ಟ ಮೆಸೇಜ್ ಹಾಕ್ರೆ ಹಲ್ಕಟ್ಟು ತಗೊಂಬಂದು. ಏನೋ ಅನ್ಕೊಂಡಿದ್ರ ಸಮಾಜನ? ಸಂಸಾರಿಸ್ತಿದ್ರೀವಿ ಸಮಾಜದಲ್ಲಿ. ಏನ್ ಬೇವರ್ಸಿಗಳ ನಿಮ್ ತರ ಯಾರ್ಯಾರ ಹತ್ರ ಭಿಕ್ಷೆ ಬೇಡ್ಕೊಂಡು ಕೊಲೆಗಾರರ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ. ಅವನು ಯಾವನ ಮಾಜಿ ಸಿಎಂ ಇದ್ದ. ಇನ್ ಬಾಯಿ ಬಿಟ್ಟು ಮತ್ತೆ ಹೇಳಿ ರಿಪೀಟ್ ಮಾಡ್ಬೇಕಾಗತ್ತೆ. ಬೆಳ್ಳಿ ಕಾಚ ಬೆಳ್ಳಿ ಬ್ರಾ, ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಟ್ಟಿದ್ದ, ಗಿಫ್ಟ್ ಕೊಟ್ಟಿದ್ದ ಒಬ್ಬನು. ಯಾರು ಅಂತ ಮತ್ತೆ ಹೇಳ್ಬೇಕೇನೋ? ಹಲ್ಕಟ್ಟುಗಳ ಹೇಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಆದ್ರೂ ಹೇಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದ್ ಕಡೆ ಲೂಟಿಕೋರರು, ಇನ್ನೊಂದ್ ಕಡೆ ಅವ್ರನ್ನ ಲೂಟಿ ಮಾಡುವಂತ ಕೆಲವು ಸೋಕಾಳ್ ಆತ್ಮಗಳು, ಇನ್ನೊಂದ್ ಕಡೆ ಅಮಾಯಕವಾಗಿ ಕಿಡ್ನಾಪ್ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗುವಂತ ನತದೃಷ್ಟರು, ಸುಮ್ಮನೆ ಇರುವಂತ ಸಮಾಜ. SIT ಮಾಡಿದ್ರೆ ನಾವ್ ಇನ್ವೆಸ್ಟಿಗೇಷನ್ ಮಾಡಲ್ಲಪ್ಪ ಅಂತ ಲೆಟರ್ ಬರೆಯುವಂತ IPS ಆಫೀಸರ್ಗಳು. ಏನ್ ಉಳಿದಿದೆ ಸಮಾಜದಲ್ಲಿ? ಏನ್ ಉಳಿದಿದೆ? ಪಾಪ ಇವತ್ತು ಎಲ್ಲ ಸೇರ್ಕೊಂಡು ಸಭೆ ಮಾಡವ್ರೆ. ನ್ಯಾಯ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಒಬ್ರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಬೀದಿಗೆ ಬರ್ತಾರೆ ಹೋರಾಟ ಮಾಡಕ್ಕೆ ಅಂದ್ರೆ ಸಮಾಜ ಎತ್ತೋಗ್ತಾ ಇದೆ. ನೀವೇ ಯೋಚನೆ ಮಾಡ್ಕೊಳ್ಳಿ. ಅಲ್ಲ ಏನ್ ರಚಿತಾ ರಾಮು ಅನ್ಕ್ವಶನಬಲ್ ನಾನ್ ತೋರಿಸ್ತಾ ಇಲ್ಲ ಇಲ್ಲಿ.
ಗ್ಯಾರಂಟಿ ನ್ಯೂಸ್ ತೋರಿಸೋದು ಬೇವರ್ಸಿ ತಗೊಂಬಂದು. ಅವ್ನು ಯಾರೋ ಡಿ ಬಾಸ್ ಅಂತೆ, ಡಿ ಬಾಸ್ ಏನು? ನಿಮ್ಮ ಅಪ್ಪಂದು ಬೆಂಗಳೂರು, ನಿಮ್ಮ ಅಪ್ಪಂದು ಕರ್ನಾಟಕ, ಏನ್ ಸಮಾಜದಲ್ಲಿ ಯಾವನ್ ಕೇಳಬಾರ್ದು? ಓಹೋ, ಲೋಫರ್ಸ್ ತಗೊಂಬಂದು ಇವ್ರು ಮಾಡೋ ಹುಚ್ಚಾಟ, ಶೆಡ್ಡು, ಕೊಲೆ, ಕಿಡ್ನಾಪು, ಅದೇ ಇಲ್ಲಿ ನಡೀತಾ ಇರೋದು. ಅರ್ಥ ಆಯ್ತಾ? ಅಂತರಾತ್ಮಗಳು ಓಡಾಡ್ತಾವೆ. ಅಲ್ಲ, ಏನ್ ಲೆಕ್ಕ ಹಾಕೊಳ್ಳಿ, ಏನ್ ಪ್ರಶ್ನಾತೀತರ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಅವ್ಳು ರಚಿತಾರಾಮ್ಗೆ ಗಿಫ್ಟ್ ಕೊಟ್ಟವ್ರೆ ಅಂತ ಅಲ್ಲಿ ತೋರಿಸ್ತಾವ್ರಪ್ಪ. ಏನ್ ತೋರಿಸಿದ್ರೆ ಏನು? ಗಿಫ್ಟ್ ಇಸ್ಕೊಂಡ್ರೆ ನಿಜ ತಾನೆ, ವಿತ್ ಪ್ರೂಫ್ ಹಾಕಿದ್ದಾರೆ, ಫೋಟೋ ಹಾಕ್ಬಿಟ್ಟು ಪಬ್ಲಿಕ್ ಟಿವಿ ಹಾಕಿದೆ. ಯಾಕೆ ಕೇಳ್ಬಾರ್ದಾ? ಒಬ್ಬ ರೌಡಿ ಹತ್ರ ಈಸ್ಕೊಳ್ಬೋದಾ? ಸಂಭಾವನೆ ಓಕೆ, ಈ ಗಿಫ್ಟೇ ಹಾಕೆ. ಅದಕ್ಕೆ ಆ ರೌಡಿ ಕೊಟ್ಟಿರೋದಕ್ಕೆ ಮಾಧ್ಯಮಗಳು ಓಡಿಸ್ತಾ ಇದೆ. ಏನು ಓಹೋ ಏನು? ಏನ್ ಡಿ ಬಾಸ್ ಆಗ್ಬಿಟ್ರೆ ಏನೋ ಅವ್ನ್ ಬಾಸಾ? ಇದಕ್ಕೆಲ್ಲ ಬಾಸು, ಕೊಲೆಗಳಿಗೆ, ಅತ್ಯಾಚಾರಕ್ಕೆ ಅವನ್ ಅದಕ್ಕೆ ಲಾಯಕ್ಕು. ಲೇ, ಬಾಯಿ ತೆಗಿಸ್ಬೇಡಿ. ಓಕೆ, ಸಮಾಜದಲ್ಲಿ ನ್ಯಾಯ ಬದುಕಿದೆ, ಪ್ರಶ್ನೆ ಮಾಡೋರು ಇನ್ನ ಜೀವಂತವಾಗಿದ್ದಾರೆ. ಅರ್ಥ ಆಯ್ತಾ? ಏನು ಅಡಕಸ್ವಿಗಳು ಬರ್ಕೊಟ್ಟಿದೀವ ಈ ಸಮಾಜನ? ಬೇವರ್ಸಿಗಳು ತಗೊಂಬಂದು ಎಲ್ಲ ಬರೀ ಬೇವರ್ಸಿ. ಬೆಳಗ್ಗೆ ಆದ್ರೆ ಆ ಪೇಪರ್ ತುಂಬಾ ಬರೀ ಕೊಲೆ, ಅತ್ಯಾಚಾರ, ಕಿಡ್ನಾಪು, ಲೂಟಿ, ಕಳ್ತನ, ಡಕಾಯಿತಿ, ಸರಗಳ್ತನ, ಬರೀ ಗಾಂಜಾ ಮಾರ್ತಾವ್ರೆ. ಅವ್ರನ್ನ ಬರೀ ಕೆಟ್ಟದ್ ಬಿಟ್ರೆ ಪೇಪರ್ ಅಲ್ಲಿ ಏನೂ ಇಲ್ಲ. ಈ ಸಮಾಜ ಅನ್ನೋದು ಕುಲಿಗೆಟ್ಟು ಹೋಗಿದೆ, ನ್ಯಾಯ ಅನ್ನೋದು ಮರುಚಿಕೆ ಆಗಿದೆ. ಯಾರಾದ್ರೂ ನಮ್ಮಂತವ್ರು ಇವತ್ತಿನ ಸಮಯದಲ್ಲೂ ಮಾತಾಡ್ತಾ ಇದಾರೆ ಅಂದ್ರೆ ಈ ಕುಲಿಗೇಡಿ ಬೇವರ್ಸಿಗಳು ಅಲ್ಲಿ ಬಂದ್ಬಿಟ್ಟು ಡಿ ಬಾಸ್, ನಿಮ್ಮ ಅಪ್ಪಂದು ಬೆಂಗಳೂರು, ಬೇವರ್ಸಿಗಳು ತಗೊಂಬಂದು ನಿಮ್ಮಂತ ಬೇವರ್ಸಿಗಳಿಗೆ ಗುಂಡ ಹಾಕ್ತಾಕೆ ಈ ಮಂದು ತವಣ ಜೈಲಿಗೆ ಹಾಕ್ಬೇಕು. ಬೇವರ್ಸಿ ಎಲ್ಲೋ ಇದಿರಲ್ಲೇ, ಲೋಫರ್ಸ್ ಎಲ್ಲಿದ್ದೀರ ನೀವೆಲ್ಲ? ನಿಮ್ಮ ಅಪ್ಪಂದ ಸಮಾಜ ಏನ್ ಡಿ ಬಾಸ್ ಅನ್ಕೊಂಡ್ಬಿಟ್ರೆ ಬೇವರ್ಸಿ ತಗೊಂಬಂದು ಅವಳು ಯಾರ ಇಸ್ಕೊಂಡ್ಲು ಅಂತ ಅವ್ರು ಓಡಿಸ್ತಾ ಇದಾರೆ. ನಾನು ಕೇಳಿದೆ ತಪ್ಪ? ಏನ್ ಕೇಳಬಾರ್ದು. ಓಹೋ, ಯಾವನ್ ಇಸ್ಕೊ ಅಂತ ಹೇಳಿದ್ದು ಗಿಫ್ಟನ್ನ? ಸಂಭಾವನೆ ಓಕೆ, ಗಿಫ್ಟ್ ಯಾಕೆ? ಅದು ಸೀರೆ. ಅದಕ್ ಮುಂಚೆ ಅವನು ಯಾರೋ ಮಾಜಿ ಮುಖ್ಯಮಂತ್ರಿ ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ ಎಲ್ಲ ಕೊಟ್ಬಿಟ್ಟಿದ ಗುರು. ಈ ಮಟ್ಟಕ್ಕೆ ಗಬ್ಬೆದ್ದು ಹೋಗಿದೆ. ಮಾಜಿ ಮುಖ್ಯಮಂತ್ರಿದು ಬೆಳ್ಳಿ ಕಾಚ, ಬೆಳ್ಳಿ ಅಂಡರ್ವೇರ್ ಬ್ರಾಗಳ ಸಮೇತ ಬೆಳ್ಳಿ ಕೊಟ್ಟಿದ್ದ, ಸುದ್ದಿ ಆಗಿತ್ತು, ಅಲ್ಲಿಗೆ ನಿಂತೋಗಿತ್ತು. ಈಗ ಮತ್ತೆ ಯಾಕೋ ಎತ್ಕೊಂತ ಐತೆ. ರೇ, ಈ ಮಟ್ಟಕ್ಕೆ ಅನಾಚಾರ ಆಗ್ಬಿಟ್ರೆ ಸಮಾಜ ಎಲ್ಲೋಗ್ಬೇಕು? UK, ದುಬೈ ಫೋಟೋಗಳೆಲ್ಲ ನೋಡಿದೀವಿ ನಾವು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅರ್ಥಾಯ್ತಾ? UK ನಲ್ಲಿ ಬಾಯ್ ಫ್ರೆಂಡ್ ಜೊತೆ ಫೋಟೋಗಳು, ದುಬೈನಲ್ಲಿ ಏನೋ ಕೇಸರಿ ಬಟ್ಟೆ ಬಿಚ್ಚಾಕಿ ಗರ್ಲ್ ಫ್ರೆಂಡ್ ಜೊತೆ ಕೈ ಹಾಕೊಂಡು ತೆಗ್ದಿರೋ ಫೋಟೋಗಳು. ಎಷ್ಟು ನೋಡಿಲ್ಲ ನಾನು. ನಾನ್ ನೋಡ್ದಿರಾ ವಿಡಿಯೋಗಳಾ? ಡಜನ್ ಅವೇ ಮಕ್ಳ. ಆ ವಿಡಿಯೋ ನೋಡ್ಬಿಟ್ರೆ ಊಟ ಮಾಡಕ್ ಮನ್ಸು ಬರಲ್ಲ ಅಂತ ಗಲೀಜ್ ವಿಡಿಯೋಗಳು. ಏನ್ ಸಮಾಜ ನಿಮ್ಮ ಅಪ್ಪನ್ ಬರ್ಕೊಟ್ಟಿದೀವಾ? ಹಲ್ಕಟ್ ಇಡಿಯಟ್ಸ್ ತಗೊಂಬಂದು. ಯಾರೋ ನೀವೆಲ್ಲ? ಎಲ್ಲಿಂದನೋ ಬರ್ತೀರಾ ನೀವೆಲ್ಲ? ಎಲ್ಲಿಂದ ಬರ್ತೀರಾ ನೀವೆಲ್ಲ? ಸಮಾಜದಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದ? ಯಾರ ಕೊಲೆಗಾರ ಗಿಫ್ಟ್ ಕೊಟ್ಟವನಂತೆ, ಹೋಗ್ ಕೇಳವಳನ್ನ ಯಾಕೆ ಕೊಟ್ಟ ಅವನು ಅಂತ. ನಾನಿಲ್ಲಿ ಗ್ಯಾರಂಟಿ ನ್ಯೂಸ್ ಹಾಕೋರೆ, ನೀವೇ ಮಾಡೋ ಕೆಲಸ ಇಲ್ಲ. ಯಾಕೆ ಕೀಳಕ್ ನಿನ್ ಕೆಲಸ ಇಲ್ವಾ? ಅಲ್ಲಿ ಬಂದು ಪುಡ್ಗೋಸಿ ಕಮೆಂಟ್ ಹಾಕಕ್ಕೆ. ಬೇವರ್ಸಿ, ಹಳೆ ಬೇವರ್ಸಿ. ಆಯ್ತು ಸ್ನೇಹಿತರೆ, ಇಲ್ಲ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ನಾವೆಲ್ಲ ಸ್ಟ್ರೀಟ್ ಇಂದ ಬಂದವರು. ಓಕೆ, ಬಟ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ಸ್ಟ್ರೀಟ್ ಥರ್ಡ್ ಕ್ಲಾಸ್ ತರ ಫುಟ್ಬಾಲ್ ತರ ಮಾತಾಡಿದ್ರೆ ಅದಕ್ಕಿಂತ ಅಪ್ಪನಾಗ ನಾವು ಮಾತಾಡ್ಬೇಕಾಗುತ್ತೆ. ಅವನು ಹಳೆ ಬೇವರ್ಸಿ ಡಿ ಬಾಸ್ ಅಂತೆ. ಯಾವ ಡಿ ಬಾಸ್? ನನ್ ಶಾಬಾಸು. ಸಮಾಜ ನೆಟ್ಟಿಗಿರೋ ಬಾಸ್ ಬೇಕು. ಯಾರಿಗೇನು ಭಾಷೆನಿಲ್ಲ, ಯಾರ ಮನೆಯಿಂದ ಊಟನೂ ಹಾಕಲ್ಲ, ಶೆಡ್ಗೆ ಹೋಗಿ ಗಾಂಜಾ ಹೊಡೆದು ಡಿಸ್ಟ್ರಿಬ್ಯೂಟ್ ಮಾಡಿ ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ಕೊಂಡು ಎಲ್ಲ ಬಾಳ್ ನೋಡಿದೀವಿ. ಈ ಕೊಲೆ ಆಗಿ ಜೈಲ್ಗೆ ಹೋಗಿ ವಾಪಸ್ ಬಂದು ಥೈಲ್ಯಾಂಡ್ಗೆ ಹೋಗಿ ಪಿಕ್ಚರ್ಗಳು ನೋಡಿದ್ದೀವಿ. ಕಿತ್ತೋಗಿರೋದು. ನಾವು ನೋಡ್ದಿರೋ ಶೋಕಿ, ನಾವು ನೋಡ್ದಿರೋ ಕಿತ್ತೋಗಿರೋ ಕಾರು, ನಾವು ನೋಡ್ದಿರೋ ಅಂತ ಏನೋ ಸ್ನೇಹಿತೆಯರು, ಎಲ್ಲ ನೋಡಿದೀವಿ ನಾವು ಲೈಫಲ್ಲಿ. ಎಲ್ಲ ನೋಡಿ ಇಲ್ಲಿಗೆ ಬಂದಿರೋದು ನಾನು. ಏನೇನೋ ಸ್ನೇಹಿತರೆ, ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಖಂಡಿತ ನ್ಯಾಯ ಆಗಬೇಕು. ಓಕೆ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅದ್ರ ಬಗ್ಗೆ ನಮ್ಗೇನು, ಬಟ್ ಎಸ್ ವಿ ಹ್ಯಾವ್ ಟು ವೇಟ್ ವಿತ್ ಪೇಷನ್ಸ್. ಒಂದು ಪೇಷನ್ಸ್ ಇಂದ ನಾವು ಕಲಿಬೇಕಾಗತ್ತೆ. ಗ್ಯಾರಂಟಿ ನ್ಯೂಸ್ ಹಾಕಿದ್ರೆ ನನಗೇನು ಸಮಸ್ಯೆ? ಹೋಗಿ ಕೇಳು, ನಿಂಗೆ ತಾಕತ್ತಿದ್ರೆ ರಾಧಕ್ಕನ್ನ ಯಾಕೆ ಹಾಕದೆ? ರಚಿತಾರಾಮ್ದು ಸೀರೆ ಒಡವೆ ಅಂತ ಹೋಗಿ ಕೇಳು, ನಿಂಗೆ ತಾಕತ್ತಿದ್ರೆ. ಹಂಗೇನಿಲ್ಲ, ಕಂಕ್ಲಲ್ಲಿ ಹಾಕೊಂಡು ಇಸ್ಬಿಡ್ತಾಳೆ ರಾಧಕ್ಕ ನಿನ್ನ. ಹುಷಾರಾಗಿರು. ಥ್ಯಾಂಕ್ ಯು.